ಇಲ್ಲಿ ನಾನು ದಿಲೀಪ್ ನಿಮ್ಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಕಡೆ ಇವ್ರು ಏನು ಮಾಡ್ತಿದ್ದಾರೆ, ಏನಾಗುತ್ತೆ, ಒಂದು ಅರ್ಥವ್ಯವಸ್ಥೆಯನ್ನು ಪ್ಯಾನಿಕ್ ಮಾಡೋದು ಬಿಡ್ಬೇಕು ನಾವು. ನೋಟ್ ಬ್ಯಾನ್ ಆದಾಗ ಒಂಥರ ಪ್ಯಾನಿಕ್ ಆಯಿತು, ಸಾವಿರಾರು ಉದ್ಯೋಗಿಗಳು ಹೋಯಿತು. GST ಮಾಡಿದಾಗ ಒಂಥರ ಪ್ಯಾನಿಕ್ ಆಯಿತು. GST 28%, 18, 12, 5 ಒಂದಷ್ಟು ನಡೆದು ಹೋಯ್ತು ಇದರಲ್ಲಿ. ಅದನ್ನು ಯಾವ ಪಟ್ಟಿಗೆ ಯಾವ್ದು ಹಾಕಬೇಕು, ಇಲ್ಲ ಇದರಲ್ಲಿ ಬೇಡ ಅದಕ್ಕೆ ಬೇಕು, ಈಗ ಮತ್ತೆ ಯಾವುದು 18ರಲ್ಲಿರೋದು ನಾನು 5ಕ್ಕೆ ತಂದು ಬಿಡ್ತೀನಿ ಅನ್ನೋ ಇದೆಲ್ಲ ನಡೀತಾ ಇದೆಯಲ್ಲ. ಇಡೀ ಒಂದು ಅರ್ಥವ್ಯವಸ್ಥೆಯನ್ನು ಅಲ್ಲಾಡಿಸ್ತಕ್ಕಂಥ ಪ್ರಕ್ರಿಯೆಗಳಿದು. ಇದು ಸಾಲದು ಅಂಥೇಳಿ ಈಗ ಜನಗಳಿಗೆ ಏನು ಅಂದರೆ, ಗೂಗಲ್ ಪೇ, ಫೋನ್ಪೇ ನಾವು ತೊಗೋಬಾರ್ದು ಇನ್ಮೇಲೆ, ಯಾರೇ ಇದ್ರು ನಾನು ಕ್ಯಾಶ್ ಕೊಟ್ಬಿಡಪ್ಪ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅವರು. ಈ ಒಂದು ಆ ತೀರ್ಮಾನವನ್ನು ನೀವು ಅವ್ರ ತಲೆಯಿಂದ ತೆಗಿಬೇಕು ಅಂದರೆ 10 ವರ್ಷ ಬೇಕಾಗ್ಬೋದು ನಿಮ್ಗೆ. ಯಾಕೆಂದರೆ ಎಕನಾಮಿಕಲಿ ಆ ಲೆವೆಲ್ ಡಿಸ್ಟರ್ಬ್ ಆಗಿರ್ತಾರೆ ಅವರು. ಯಪ್ಪ ಸವಾಸನೆ ಬೇಡಪ್ಪ ಗುರು, ದುಡ್ಡು ಕೊಡ್ತೀಯ 100 ರೂಪಾಯಿ ಕ್ಯಾಶು, ವ್ಯಾಪಾರ ಮಾಡ್ತೀನಿ, ಇಲ್ಲಾಂದ್ರೆ ಹೋಗ್ಬಿಡಪ್ಪ, ನನಗೆ ಸುಮ್ಮನೆ 10 ಲಕ್ಷ ಮಾಡಿದ್ದೀನಿ 50 ಲಕ್ಷ ಮಾಡಿದ್ದೀನಿ ಅಂತ ಬರೋ 3.25 ರೂಪಾಯಿ ಕಾಸಿಗೆ ಇಲ್ಲ ನಾನು ಲಕ್ಷ ಗಟ್ಟಲೆ ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ಅಂತಾರೆ ಅವ್ರು ಕೇಳಿದ್ರೆ. ಇದನ್ನ ಯಾಕೆ ಹಿಂಗೆ ಪ್ಯಾನಿಕ್ ಮಾಡ್ತಾ ಇದ್ರಿ? ಟೈಮ್ ಅಂಡ್ ಅಗೇನ್ 2 ವರ್ಷಕ್ಕೆ 3 ವರ್ಷಕ್ಕೆ ಎದುರಿಸ್ತಾ ಇರೋದು ಒಬ್ಬೊಬ್ಬರನ್ನ. ಸರ್ ನೋಡಿ, UPI ಪೇಮೆಂಟ್ನ ಈಸ್ಕೊಳ್ಳೋದು ತಪ್ಪಲ್ಲ, ಕಲೆಕ್ಟ್ ಮಾಡ್ಕೊಳ್ಳೋದು ತಪ್ಪಲ್ಲ. UPI ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಈಗ ಒಬ್ಬ ಯಾವ್ದೋ ಒಂದು ಕ್ಯಾಟ್ರಿಂಗ್ ನಡೆಸ್ತಿರ್ತಾನೆ, ಹೋಟೆಲ್ ನಡೆಸ್ತಿರ್ತಾನೆ, ಹೋಟೆಲ್ ನಾನು UPI ಪೇಮೆಂಟ್ ತಗೊಳ್ತಾನೆ, ಅವ್ನು GST ರಿಜಿಸ್ಟ್ರೇಷನ್ ಮಾಡಿಸಿರ್ತಾನೆ, 5% GST ಕಟ್ತಾ ಇರ್ತಾನೆ ಅವನು. ಸೊ ಹೋಟೆಲ್ನವನು. ಆದ್ರೆ ಇಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು. ಬೀದಿ ಬದಿ ವ್ಯಾಪಾರಿಗಳು ಏನ್ ಮಾಡ್ತಾನೆ, ಯಾರೋ ಒಬ್ಬ ತರಕಾರಿ ಮಾಡ್ತಿರ್ತಾನೆ, ತರಕಾರಿ ಮಾರೋನ್ ಏನ್ ಮಾಡಿದ್ರು ಇವರು 2021ರಿಂದ 2025ವರೆಗೂ ಅಂತ ಹಾಕಿದ್ರು ಟ್ಯಾಕ್ಸ್. ಇವಾಗ 2021ರಿಂದ 2025 5 ವರ್ಷ ಏನ್ ಮಾಡ್ತಾ ಇದ್ರು? ಈಗ ಹೇಳಿದ್ರು ನಮ್ಮ ಆರ್ಥಿಕ ತಜ್ಞರು ಒಂದು ಪ್ರಿಲಿಮಿನರಿ ನೋಟಿಸ್ ಕೊಟ್ಟಿದ್ದಾರೆ ಅಂತ. ನೋ, ಇಟ್ಸ್ ನಾಟ್ ಅ ನೋಟಿಸ್. ಬೊಮ್ಮಾಯಿ ತರ, ಕುಮಾರಸ್ವಾಮಿ ಅವ್ರ ತರ ಸುಮ್ಮನೆ ಬಿಡ್ಬೇಕಾಗಿತ್ತು ಅವಾಗ. ಒಂದು ನಿಮಿಷ, ಬೊಮ್ಮಾಯಿ ಕುಮಾರಸ್ವಾಮಿ ತರ ಸುಮ್ಮನೆ ಬಿಟ್ಟಿದ್ರೆ ಯಡಿಯೂರಪ್ಪ ಅವ್ರ ತರ ಸುಮ್ಮನೆ ಬಿಡ್ಬೇಕಾಗಿತ್ತು. ಇದನ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಯಾವಾಗ ಪ್ರಿಲಿಮಿನರಿ ನೋಟಿಸ್ ಅಲ್ಲ, ಇದನ್ನ ನೀವು ಕಟ್ಟಲೇಬೇಕು ಅಂತ ಹೇಳಿದ್ದಾರೆ. 40 ಲಕ್ಷ ಟಾರ್ಗೆಟ್ ಇಟ್ರು, 40 ಲಕ್ಷ ಟಾರ್ಗೆಟ್ಗೆ 18% ನೀವು GST ಕಟ್ಟಬೇಕು ಅಂತ ಹೇಳಿದ್ರು. ಸರ್ ತರಕಾರಿಗೆ ಎಕ್ಸಂಪ್ಷನ್ ಇದೆ ಅಲ್ವಾ ಸರ್? ಮಾಂಸದ ಅಂಗಡಿಗೆ ಎಕ್ಸಂಪ್ಷನ್ ಇದೆ ಅಲ್ವಾ ಸರ್? ಇದೇ ಇನ್ನೊಂದು ಬೇಕರಿಗೆ ಎಕ್ಸಂಪ್ಷನ್ ಇದೆ ಅಲ್ವಾ ಸರ್? ಇವ್ರು 18% GST ಇವ್ರು ಯಾಕೆ ಡಿಸೈಡ್ ಮಾಡಿದ್ರು? ಇದು ನಮ್ಮ ಪ್ರಶ್ನೆ. 18% ಬರೋದೇ ಇಲ್ಲ ತರಕಾರಿಗೆ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, 18% 40 ಲಕ್ಷಕ್ಕೆ 18% ಅಂದ್ರೆ 3,20,000 ಆಯ್ತು. ಪ್ಲಸ್ ಅದಕ್ಕೆ 100% ಪೆನಾಲ್ಟಿ ಹಾಕಿದ್ರು, 6,40,000 ಆಯ್ತು. ಅದ್ರ ಜೊತೆಗೆ 18% ಮತ್ತೆ 18% ಇಂಟ್ರೆಸ್ಟ್ ಹಾಕಿದ್ರು ಪರಾನಮ್ಮು. ನೀವು ಟೋಟಲ್ 5 ವರ್ಷಕ್ಕೆ ಹೋದ್ರೆ 35 ಲಕ್ಷ ಆಗೋಯ್ತು. ಅವ್ನು 40 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ. ಇಲ್ಲಿ ನಾವು GST ಹಾಕ್ಬೇಡಿ ಅಂತ ಹೇಳ್ತಿಲ್ಲ, ಸರಿಯಾದ ವ್ಯಕ್ತಿಗೆ ಹಾಕಿ ಅಂತ ನಾವ್ ಹೇಳ್ತಾ ಇರ್ತಕ್ಕಂಥದ್ದು. ಈಗ GST ಒಳಗಡೆ ಬರ್ದಿಲ್ದವ್ರಿಗೆಲ್ಲ GST ಆಗ್ತಾ ಇದಾರಲ್ಲ, ಇದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಸರ್ ಇದನ್ನ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಏನ್ 90% ಅಧಿಕಾರಿಗಳು ಇರ್ತಾರೋ ಸ್ಟೇಟ್ GSTನವರು, ಇವ್ರು ಮೊದಲು ಒಂದು ಬೀದಿ ಬದಿ ನಾಟಕ ಮಾಡ್ಬೇಕಿತ್ತು, ಒಂದು ಜಾಹೀರಾತು ಕೊಡ್ಬೇಕಾಗಿತ್ತು. ಬೇರೆ ಬೇರೆ ವಿಚಾರಕ್ಕೆಲ್ಲ ಬಂದ್ಬಿಟ್ಟು ಅದನ್ನ ಮಾಡಿ ಇದು ಮಾಡಿ BBMP ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರು ಬಂದ್ಬಿಟ್ಟು ಇದು ಕೊಡ್ಬೇಕಾಯ್ತಲ್ಲ ಜಾಹೀರಾತು. ಇನ್ನೊಂದು ಪಾಯಿಂಟ್ ಕೇಳ್ಬಿಡ್ತೀನಿ. ಈಗ ಇವ್ರ ಸರ್ಕಾರ ಈ ಬೊಕ್ಕಸ್ತಲ್ಲ ಹಣ ಇದೆಯೋ ಹಣ ಇಲ್ವೋ, ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಇದನ್ನ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಾ. ಹಿಂದೆ ಈಗ ಯಾರು ಬೊಮ್ಮಾಯಿ ಅವರು, ಈಗ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ಇವ್ರು ಏನು ಯಾರಿಗೂ ಕೇಳಿರಲಿಲ್ಲ ಅಂತ ಅನ್ಕೊಳ್ಳಿ. ಅದೇ ಸರಿನಾ? ಟ್ಯಾಕ್ಸ್ ಕಟ್ಟಲೇಬೇಡಿ ಅಂತ ಅವ್ರು ಕಟ್ಟಿ ಅಂತ ಕೇಳಲೇ ಇಲ್ಲ ಅವರು, ಸರಿನಾ? ಸರ್ ನಾನು ಕೊಟ್ಟಿದ್ದು ತಪ್ಪು ಅಂತ ಹೇಳಿಲ್ಲ, ಅರ್ಹ ವ್ಯಕ್ತಿಗಳು ಕೊಟ್ಟಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಸರ್. ಓಕೆ, ಅರ್ಹ ವ್ಯಕ್ತಿಗಳು ಕೊಡಬೇಕಾಗಿತ್ತು. ನಾಗರಾಜಾಚಾರ್ಯ ಅವರೇ, ನನ್ನ ಪಾಯಿಂಟ್ ಈಗ ಇವರಲ್ಲಿ ಈ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಇದರಲ್ಲಿ 18% ಮಾಡಿಬಿಟ್ಟಿದ್ದಾರೆ ಇವರು. ಮಾಂಸದವನಿಗೂ ಕೊಡಿ ಅಂತ ಹೇಳ್ತಾ ಇದ್ದಾರೆ, ತರಕಾರಿಯವನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಏನೇನಕ್ಕೆ ಬರ್ತಿರ್ಲಿಲ್ವೋ 100% ಹಾಕಿ ಕೊಡ್ತಾ ಇದ್ದಾರಲ್ಲ, ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಇವರು? ಯಾರು ತೆರಿಗೆ ಕಟ್ಟಬೇಕಾಗಿತ್ತು ಅವನು ಕೊಡಬೇಕಾಗಿತ್ತು. ಇದನ್ನು ಯಾರ್ಯಾರ್ದು ವ್ಯಾಪ್ತಿಗೆ ಬರಲ್ಲ ಅವ್ರನ್ನೂ ತೊಗೊಂಡ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ ಈ ಥರನೂ ಸಾಧ್ಯನಾ? ಬೇಸ್ಡ್ ಆನ್ ಫೋನ್ಪೇ, ಗೂಗಲ್ ಪೇ ಡೇಟಾ ಮೇಲೆ? ನಾಗರಾಜ್ ಅವ್ರು ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಾ ಇದೆ. ನಾನು ಇಲ್ಲಿ ಒಂದು ಪಾಯಿಂಟ್ ಅನ್ನ ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈಗ ಒಂದು ವೇಳೆ ಏನ್ ಮಾಡಬಹುದು ಮುಂದೆ ಅನ್ನುವಂತ ವಿಚಾರ ತಗೊಂಡ್ರೆ, ನಾವೆಲ್ಲರೂ ಕೂಡ 18% ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ GST ಯಲ್ಲಿ ಇನ್ನೊಂದು ಸಬ್ ರೂಲ್ ಕೂಡ ಇದೆ, ಒಂದು ಕಾಂಪೋಸಿಷನ್ ಟ್ಯಾಕ್ಸ್ ಅಂತ. ಯಾರ್ಯಾರು 40 ಲಕ್ಷಕ್ಕಿಂತ ಹೆಚ್ಚು ಹೋಗುತ್ತೆ ಅನ್ನುವಂತ ಸ್ಥಿತಿಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಗೂಡ್ಸ್ ಆದ್ರೆ ಕೇವಲ 1% ಟ್ಯಾಕ್ಸ್ ಕಟ್ಟುವಂತ ಒಂದು ಮೆಕ್ಯಾನಿಸಮ್ ಇದೆ. ಇದೊಂದು ಸ್ಕೀಮ್. ಬಹುಶಃ ನಮ್ಮೆಲ್ಲರಿಗೂ ಕೂಡ ಈ ವಿಚಾರ ಗೊತ್ತಿರ್ಲಿಕ್ಕಿಲ್ಲ. ಅನೇಕರಿಗೆ 18% ಯಾವಾಗ ಪ್ರಪೋಸ್ ಮಾಡುತ್ತೆ ಅನ್ನುವಂಥದ್ದು ನಾನು ಆಗ್ಲೇ ಹೇಳಿದೆ. ಇದು ಪ್ರಪೋಸಿಷನ್ ನೋಟಿಸ್ ಅಂತ ಡಿಪಾರ್ಟ್ಮೆಂಟ್ ಹೇಳುತ್ತೆ. ಏನಂದ್ರೆ ಏನೇ ಟ್ರಾನ್ಸಾಕ್ಷನ್ ಆದ್ರೆ 18% ಅಂತ. ಆದ್ರೆ ನಾವು ಒಂದು ವೇಳೆ ರಿಜಿಸ್ಟರ್ ಆಗಿದ್ದಿದ್ರೆ ನಮ್ಗೊಂದು ಸ್ಕೀಮ್ ಅಂತ ಒಂದು ಆಪ್ಷನ್ ಇದೆ. ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಕೇವಲ 1% ಮಾತ್ರ ಟ್ಯಾಕ್ಸ್ ಕಟ್ಟುವಂತ. ನಾವಿಲ್ಲಿ ಇಷ್ಟೊತ್ತು ಮಾತಾಡ್ತಾ ಇದ್ದೀವಿ ಬಡ ವ್ಯಾಪಾರಿಗಳಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು.
40 ಲಕ್ಷಕ್ಕಿಂತ ಹೆಚ್ಚಿದ್ದಲ್ಲಿ ಮಾತ್ರ ಸುಮಾರು 1.5 ಕೋಟಿಗೂ ಕೂಡ ಅಲ್ಲಿ ತನಕ ವ್ಯವಹಾರ ಇದ್ದಲ್ಲಿ ನಾವು ಕೇವಲ 1% ಶೇಕಡದ GST ಕಟ್ಟಿ ನಾನು ರಿಜಿಸ್ಟ್ರೇಷನ್ ಮಾಡಿಕೊಂಡು ನನ್ನ ವ್ಯವಹಾರದ ಮೇಲೆ, ನನ್ನ ಟರ್ನ್ ಓವರ್ ಮೇಲೆ ಕೇವಲ 1% ಮಾತ್ರ ಕಟ್ಟುವಂತ ಒಂದು ವ್ಯವಸ್ಥೆ ಕೂಡ GST ಅಲ್ಲಿ ಇದೆ. ಇದು ಇವತ್ತು ಏನಾಗಿದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವಿಚಾರಗಳು ಬಹುಶಃ ರಾಂಗ್ಲಿ ಮಿಸ್ರೆಪ್ರೆಸೆಂಟ್ ಆಗಿ ಅನೇಕ ಬಾಯಿಂದ ಬಾಯಿಗೆ ಹೋಗಿ ತಪ್ಪು ಮಾಹಿತಿಗಳು ರವಾನೆ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಸರಿಯಾದ ವ್ಯಕ್ತಿಯನ್ನ ಸಂಪರ್ಕಿಸಿ ಅವರು ಅವರವರ ಹತ್ತಿರದಲ್ಲಿರುವಂತಹ ಇಲಾಖೆಯಿಂದನೋ ಅಥವಾ ವ್ಯಕ್ತಿಯಿಂದನೋ ಕೂಡ ತಿಳಿದುಕೊಂಡು ಈದರ್ 18% ಟ್ಯಾಕ್ಸ್ ಕಟ್ಟುವಂತದ್ದಿದ್ರೆ ಅಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕೂಡ ಸಿಗುತ್ತೆ. ನಾನು ಹೇಳ್ತಾ ಇರುವಂತದ್ದು ಟ್ಯಾಕ್ಸೇಬಲ್ ಪ್ರಾಡಕ್ಟ್ ಗೆ ಒಂದು ವೇಳೆ ಅದು ಎಕ್ಸೆಂಪ್ಟ್ ಆಗಿದ್ರೆ ಅದ್ರ ಮೇಲೆ ಯಾವ ರೀತಿಯ ತೆರಿಗೆಯನ್ನ ಕಟ್ಟುವಂತ ಅವಶ್ಯಕತೆನೂ ಇಲ್ಲ. ಅದೇ ರೀತಿ ನಾವು ಒಂದು ವೇಳೆ ಕಂಪೋಸಿಷನ್ ಸ್ಕೀಮ್ ಅನ್ನ ಆಯ್ಕೆ ಮಾಡಿದ್ರೆ ಕೇವಲ 1% ಮಾತ್ರ ತೆರಿಗೆಯನ್ನ ಕಟ್ಟುವಂತಹ ಒಂದು ವ್ಯವಸ್ಥೆ ಕೂಡ GST ಯಲ್ಲಿ ಇರುವಂತದ್ದು ತಾವೆಲ್ಲರೂ ಗಮನಿಸಬೇಕಾಗತ್ತೆ. ಇನ್ನು ಮುಂದೆ ನಾನು ಏನ್ ಮಾಡ್ಬೇಕು, ಒಬ್ಬ ವರ್ತಕನಾಗಿ ಅನೇಕರಿಗೆ ನೋಟಿಸ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಒಬ್ಬ ವರ್ತಕನಾಗಿ ನಾನು ಏನ್ ಮಾಡ್ಬೇಕು ಅಂದ್ರೆ ಬಹಳ ಸುಲಭವಾಗಿ ಅವರು GST ರಿಜಿಸ್ಟ್ರೇಷನ್ ನ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡು 40 ಲಕ್ಷಕ್ಕಿಂತ ಮೀರುವಂತದಿದ್ರೆ ಮಾತ್ರ ನಾನು ಹೇಳ್ತಾ ಇರುವಂತದ್ದು GST ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಮಾಡಿ ಅದರಲ್ಲಿ ಕಾಂಪೋಸಿಷನ್ ಅನ್ನುವಂತ ಒಂದು ಆಪ್ಷನ್ ನ ಸಿಲೆಕ್ಟ್ ಮಾಡಿದ್ರೆ ಅವರು ಮಾಡುವಂತ ವ್ಯವಹಾರಕ್ಕೆ 18% ಟ್ಯಾಕ್ಸ್ ಬರೋದಿಲ್ಲ. ಸರಕುಗಳ ಕೇಸಲ್ಲಿ ಕೇವಲ 1% ಟ್ಯಾಕ್ಸ್ ಅನ್ನ ಮಾತ್ರ ಅವರು ಪಾವತಿಸಬೇಕಾಗತ್ತೆ. ಅದೇ ರೀತಿ 3 ತಿಂಗಳಿಗೊಮ್ಮೆ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರು ಕೂಡ ಸಾಕಾಗುತ್ತೆ. ತಿಂಗಳ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ, ಒಬ್ಬ ವರ್ತಕನಾದವನು ಈ ಒಂದು ವಿಚಾರವನ್ನ, ಈ ಒಂದು ಸಾಮಾನ್ಯ ಮಾಹಿತಿಯನ್ನ ತಿಳ್ಕೊಬೇಕಾಗುತ್ತೆ. ಇವತ್ತು ಹೇಗೆ ನಾನು ಯಾವಾಗ್ಲೂ ಟ್ರಾಫಿಕ್ ಉದಾಹರಣೆಯನ್ನ ಕೊಡ್ತೀನಿ. ಟ್ರಾಫಿಕ್ ನಾನು ಪಾಸ್ ಆದೆ, ನನ್ಗೆ ಗೊತ್ತಿರ್ಲಿಲ್ಲ, ನನ್ಗೇನೋ ಯಾರಾದ್ರೂ ಹೇಳ್ಬೇಕಾಗಿತ್ತು, ಇಲ್ಲ. ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್. ಕಾನೂನಿನ ಮಿನಿಮಮ್ ನಾಲೆಜ್ ಅನ್ನುವಂಥದ್ದು ನನಗೆ ಇರಬೇಕಾಗತ್ತೆ. ಇಲ್ಲ ಅಂದ್ರೆ ನಾನು ಬೇರೆಯವರಿಂದ ತಿಳಿದುಕೊಂಡು ನಾನು ವ್ಯವಹಾರನ ಮಾಡ್ಬೇಕಾಗತ್ತೆ. ಇವತ್ತು 40 ಲಕ್ಷ ಅನ್ನುವಂಥ ಒಂದು ವರ್ಷಕ್ಕೆ ಸುಮಾರು ಅದು ಸಣ್ಣ ಅಮೌಂಟ್ ಅಲ್ಲ, ಅದು ದೊಡ್ಡ ಅಮೌಂಟ್. ಒಂದು ವೇಳೆ ನಾನು ಅದಕ್ಕೆ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬಂದಿಲ್ಲ ಅಂದ್ರೆ ನಾನು ಅದನ್ನು ವ್ಯತ್ಯಾಸ ಮಾಡಿದಾಗ ಆಗುತ್ತೆ. ಇನ್ನೊಬ್ಬ ಸರಿಯಾಗಿ ಪಾಲಿಸುವಂತ ವ್ಯಕ್ತಿ, ಕಾನೂನನ್ನ ಪಾಲಿಸುವಂತ ವ್ಯಕ್ತಿ ಆ ಕಡೆ ಟ್ಯಾಕ್ಸ್ ಕಟ್ಟುವಾಗ ಇನ್ನೊಬ್ಬ ವ್ಯಕ್ತಿ 40 ಲಕ್ಷ 1.5, 2 ಕೋಟಿ, 3 ಕೋಟಿ UPI ಟ್ರಾನ್ಸಾಕ್ಷನ್ ಮಾಡಿದವರು ಇವತ್ತು 1 ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಅದರಿಂದ ಅನ್ಯಾಯ ಆಗ್ತಾ ಇದೆ. ಸರಿಯಾಗಿ ಟ್ಯಾಕ್ಸ್ ಕಟ್ಟುವವನಿಗೆ ಅದು ಅನ್ಯಾಯ ಆಗ್ತಾ ಇರುವಂತದ್ದು ವಿಚಾರ. ಈ ಕಾರಣದಿಂದ ನಾವು ರಾಜಕೀಯವನ್ನ ಹೊರತುಪಡಿಸಿ ಯೋಚನೆ ಮಾಡಬೇಕಾದ್ರೆ ಕೆಲವೊಂದು ಯೋಚನೆಗಳನ್ನ ಮಾಡಬೇಕು.